ನಮಸ್ಕಾರ ವೀಕ್ಷಕರ, ರಾಜ್ಯದ ಅಷ್ಟೇ ಅಲ್ಲ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ PM ಕಿಸಾನ್ 19ನೇ ಕಂತಿನ ಹಣ 2,000 ಹಣ ಆದ್ರೂ ಜಮಾ ಆಗ್ತಾ ಇದೆ. ಈ ಕಡೆ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇರುವಂತದ್ದು. ಸುಮಾರು 10,000ಕ್ಕಿಂತ ಹೆಚ್ಚಿನ ಬೆಳೆ ವಿಮೆ ಕೂಡ ಜಮಾ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಬೆಳೆಗಳ ಆಧಾರದ ಮೇಲೆ ಜಮಾ ಆಗ್ತಾ ಇರುವಂತದ್ದು. ಸೊ ಯಾವ ಯಾವ ಬೆಳೆಗಳಿಗೆ ಜಮಾ ಆಗ್ತದೆ, ಯಾವ ಜಿಲ್ಲೆಯ ರೈತರಿಗೆ, ಎಂತಹ ರೈತರಿಗೆ, ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ರೈತರು ಇಂಪಾರ್ಟೆಂಟ್ ಆಗಿ ಈ ಒಂದು ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ 2 ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂತ ಹಂತವಾಗಿ ಬೆಳೆ ವಿಮೆ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಜಮಾ ಆಗಿದೆ. ಸೊ ಅಂತದ್ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಿಗೆ ಜಮಾ ಆಗ್ತಾ ಇದೆ, ಎಷ್ಟು ರೈತರಿಗೆ ಜಮಾ ಆಗ್ತದೆ, ಎಷ್ಟು ಹಣ ರಿಲೀಸ್ ಆಗಿದೆ, ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಅನ್ಕೊಳ್ತೀರಾ ಬೆಳೆ ವಿಮೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಎಲ್ಲಿಂದ ಹಣ ಕೊಡ್ತಾ ಇದೆ ಅಂತ. ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಹಣ ಇಲ್ಲ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಆಗಿದ್ರೆ ಎಲ್ಲಿಂದ ಹಣ ಕೊಡ್ತಾ ಇದೆಯಪ್ಪ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತದ್ದು, ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ, ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ. ಆದ್ರೆ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ, ಅರ್ಜಿ ಸಲ್ಲಿಸಿರ್ಬೇಕು. ಸೊ ಎಲ್ಲಾನು ಕೂಡ ನಾನು ಮುಂದೆ ಮಾತಾಡೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ಸ್ ಗಳು ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮಗೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೋಟಿಫಿಕೇಶನ್ ಆಲ್ ಮಾಡಿ, ಡೈರೆಕ್ಟ್ ಆಗಿ ಎಲ್ಲ ವಿಡಿಯೋಸ್ ಗಳ ಲಿಂಕ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋದಾದ್ರೆ, ಈ ಒಂದು PM ಕಿಸಾನ್ 18ನೇ ಕಂತಿನ ಹಣ ಕೂಡ ನಿಮಗೆ ಈಗಾಗಲೇ ಜಮಾ ಆಗಿ ಕ್ಲಿಯರ್ ಆಗಿರುವಂತದ್ದು. ಈ ಒಂದು 18ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗಿದೆ. ಸುಮಾರು 9 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಟೋಟಲಿ 13 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಇದ್ರು. 17ನೇ ಕಂತಿನ ಹಣ ಕೂಡ 9,30,00,000 ಫಲಾನುಭವಿಗಳಿಗೆ ಜಮಾ ಆಗಿದೆ. ಈ ಕಡೆ ಈ ಒಂದು 18ನೇ ಕಂತಿನ ಹಣ ಸುಮಾರು 10 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಜಮಾ ಆಗಿರುವಂತದ್ದು. ಸೊ ಈಗ ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 19ನೇ ಕಂತಿನ ಹಣ ಆದ್ರೂ ರಿಲೀಸ್ ಆಗ್ತದೆ. ಇನ್ನೂ ಕೂಡ ಅರ್ಜಿ ಸಲ್ಲಿಸಿ ಒಂದು ಹಣವನ್ನ ಪಡ್ಕೊಳ್ಬಹುದು PM ಕಿಸಾನ್ ಯೋಜನೆಯಲ್ಲಿ ನೀವು. ಸೊ ಈ ಒಂದು PM ಕಿಸಾನ್ ಯೋಜನೆ 19ನೇ ಕಂತಿನ ಹಣ ಏನು ತೊಂದರೆ ಇಲ್ಲದೆ ಒಂದು ಬಟನ್ ಒತ್ತಿದ್ರೆ ಸಾಕು, ಕೇವಲ 2ರಿಂದ 3 ದಿನಗಳಲ್ಲಿ 10 ಕೋಟಿ ಫಲಾನುಭವಿಗಳಿಗೆ ಬರುವಂತಹ ಏಕೈಕ ಸ್ಕೀಮ್ ಅಂತ ಹೇಳ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಕರಿಬಹುದು ಇದಕ್ಕೆ. ಸೊ 2,000 ನಿಮಗೆ ಬೇಕಲ್ವಾ? ಈ ಒಂದು 2,000 ಪಡ್ಕೊಳ್ಬೇಕಂದ್ರೆ ನಾನು ಹೇಳಿದ್ರೆ 13 ಕೋಟಿಯಲ್ಲಿ 9,30,00,000. ಇನ್ನೊಂದ್ ಸಾರಿ ಹೇಳಿದೆ 13 ಕೋಟಿ ಅಥವಾ 14 ಕೋಟಿಯಲ್ಲಿ 10 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು. ಹಾಗಾದ್ರೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಯಾಕೆ ಜಮಾ ಆಗಿಲ್ಲ? ಸೊ ಇಲ್ಲಿದೆ ಪಾಯಿಂಟ್ ಮುಖ್ಯವಾದಂತದ್ದು. ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ, ಅದಕ್ಕಾಗಿ ನಿಮಗೆ ಹಣ ಜಮಾ ಆಗಿಲ್ಲ. ಸೊ ನೀವು ಅನ್ಕೊಳ್ಬಹುದು ನಮ್ಗೆ PM ಕಿಸಾನ್ ಹೋದ ಮಂತ್ ಜಮಾ ಆಗಿಲ್ಲ, ಹೋದ ಕಂತಿನ ಹಣ ಜಮಾ ಆಗಿಲ್ಲ ಅಂತ. ಸೊ ಒಂದು ವಿಷಯ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನಾನು ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ, ಪಹರಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಲಿಂಕ್ ಮಾಡಿಸ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಮ PM ಕಿಸಾನ್ ಬಿಡಿ, ಬೆಳೆ ಹಾನಿ, ಬರ ಪರಿಹಾರ, ಸೊ ಪ್ರತಿಯೊಂದು ನಿಮಗೆ ರೈತರಿಗೆ ಸಂಬಂಧಪಟ್ಟಂತಹ ಹಣ ಬರುವಂತಹ ಸ್ಕೀಮ್ಸ್ ಗಳನ್ನ ಬಿಡಿ, ನಿಮ್ಮ ಆಸ್ತಿ ಪಾಸ್ತಿಗಳನ್ನಾದ್ರೂ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ತಿರೋ ಇಲ್ವೋ? ಈ ಒಂದು ಆಸ್ತಿ ಪಾಸ್ತಿಗಳನ್ನಾದ್ರೂ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೆ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಾಗತ್ತೆ ಕಣ್ರಿ. ಸೊ ನಿಮಗೆ ನಿಮ್ಮ ಒಂದು ಹೊಲ ಗದ್ದೆಗಳು ಪ್ರೊಟೆಕ್ಟ್ ನಲ್ಲಿ ನಿಮ್ಮ ಹೆಸರಲ್ಲೇನೆ ಉಳಿಬೇಕು. ಕೋರ್ಟ್ ಕಚೇರಿ ಅಂತ ಅಲ್ದಾಡಬಾರ್ದು. ಅಂದ್ರೆ ಮತ್ತೆ ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ಹಣಗಳನ್ನ ಕೋರ್ಟ್ಗೆ ಸುರಿಬಾರ್ದು. ಇದನ್ನೆಲ್ಲನೂ ಕೂಡ ನಾನು ತಿಳ್ಕೊಂಡೇ ಹೇಳ್ತಾ ಇರುವಂತದ್ದು. ಒಂದ್ಸಾರಿ ಥಿಂಕ್ ಮಾಡ್ಕೊಳ್ಳಿ. ಪಹಣಿಗೆ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕ್ಲಿಯರ್ ಆಗಿರತ್ತೆ. ಸೊ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ಹೋಗಿ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಲಿ, ನಿಮ್ಮ ಫೋಟೋ ಕಾಪಿಗಳಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ನಂಬರ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಆಗಿರ್ಲಿ, ಇವುಗಳನ್ನ ಒಯ್ದುಕೊಂಡು ನೀವು ಪಹಣಿಗೆ ಲಿಂಕ್ ಮಾಡಿಸ್ಕೊಳ್ಳಿ. ಮುಖ್ಯವಾಗಿ ಪಹಣಿ ಒಯ್ಯಿರಿ, ಮತ್ತೆ ಪಹಣಿ ಮರ್ತ್ ಬಿಟ್ಟು ಹೋಗಿರಾ. ಸೊ ಅದನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಮುಖ್ಯವಾಗಿ ಹೇಳ್ಬೇಕಾಗಿರೋದು ನಾನು ಹೇಳಿದೀನಿ. ಸೊ ಇದೇನಪ್ಪಾ ಗೋಳ್ ಹೇಳ್ತಾ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಳೋದು ನಿಮ್ಮ ಇಷ್ಟ. ಅದು ನಾನು ಹೇಳಿ ಹೆಚ್ಚು ಕೇಳಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಬಹಳಷ್ಟು ಜನರು ಕೋರ್ಟ್ ಕಚೇರಿ ಅಂತ ಅಲ್ದಾಡಿರುವಂತದ್ದು ನಾನು ನೋಡಿದೀನಿ. ಸೊ ಅದಕ್ಕೋಸ್ಕರ ನಾನು ಪರ್ಸನಲಿ ತೆಗೆದುಕೊಂಡು ಹೇಳಿದೆ ಅಷ್ಟೇ. ಈಗ ನೋಡಿ, PM ಕಿಸಾನ್ 19ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಬೆಳೆ ವಿಮೆ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಈ ಒಂದು PM ಕಿಸಾನ್ 19ನೇ ಕಂತಿನ ಹಣ ಇದೇ ಜನವರಿ ತಿಂಗಳಲ್ಲಿ, ಮುಂದಿನ ಹೊಸ ವರ್ಷ 1ನೇ ಮಂತ್, 1ನೇ ಒಂದು ತಿಂಗಳಲ್ಲಿ 1ನೇ ವೀಕ್ ನಲ್ಲಿ, 1ನೇ ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಬರಲಿದೆ. 2,000 ಹಣ. ಸುಮಾರು ಹತ್ರ 13 ಕೋಟಿ ಆದ್ರ ಹಣ, 13 ಕೋಟಿ ಜನರಿಗಾದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಈ ಒಂದು 20,000 ಕೋಟಿಗಿಂತ ಹೆಚ್ಚಿನ ಹಣ ರಿಲೀಸ್ ಆಗತ್ತೆ ಈ ಒಂದು PM ಕಿಸಾನ್ ಹಣ
ಗೊತ್ತಲ್ವಾ. ಸೊ ರಾಜ್ಯದ ಅಷ್ಟೇ ಅಲ್ಲ, ಇದು ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಅಪ್ಲಿಕೇಶನ್ ಹಾಕಿರುವಂತಹ ಎಲ್ಲ ರೈತರಿಗೂ ಕೂಡ ಜಮಾ ಆಗ್ಬೇಕಲ್ವಾ. ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ಜಮಾ ಆಗತ್ತೆ PM ಕಿಸಾನ್ ಯೋಜನೆಯಲ್ಲಿ. ಸೊ ಆ ರೂಲ್ಸ್ ಈ ರೂಲ್ಸ್ ಅಂತ ಏನೂ ತರೋದಿಲ್ಲ. ಸೊ ಕೇವಲ ಮೊದಲು ಏನ್ ರೂಲ್ಸ್ ಗಳಿದ್ವು, ಸೊ ಅದೇ ರೂಲ್ಸ್ ಗಳು ಕೊನೆವರೆಗೂ ಕೂಡ ಇರ್ತವೆ. ಸೊ ಆದಷ್ಟು ಯಾರು ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸಿಕೊಂಡು ಈ ಒಂದು ಯೋಜನೆಗೆ ಫಲಾನುಭವಿಗಳು ಆಗ್ಬಹುದು. ಇನ್ನು ಈ ಒಂದು ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಬೆಳೆ ವಿಮೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಜಮಾ ಆಗಿರುವಂತದ್ದು. ಸೊ ಈಗಾಗಲೇ ಭದ್ರಾವತಿ ತಾಲೂಕಿನಲ್ಲಿ 3,119 ರೈತರಿಗೆ ಜಮಾ ಆಗಿರುವಂತದ್ದು. ಸೊ ನೆಕ್ಸ್ಟ್ 2023 ಆಗಿರ್ಲಿ 24ನೇ ಸಾಲಿನಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ, ಸೊ ಅವರಿಗೆ ಒಂದು ಹಣವನ್ನ ಕೊಡ್ತಾ ಇದಾರಂತ ಹೇಳ್ತಾ ಇರುವಂತದ್ದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಮೂಲಕ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ, ಸೊ ಈ ಒಂದು ಯೋಜನೆಗೆ ನಿಮಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರು ಈ ಒಂದು ಫಸಲ್ ಬಿಮಾ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ, ಸೊ ರೈತರಿಗಂತೂ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಹೆಲ್ಪ್ ಆಗತ್ತೆ. ಒಬ್ಬೊಬ್ರು ಯೂಸ್ ಪಡ್ಕೊಳ್ತಾರೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಯೂಸ್ ಪಡ್ಕೊಳ್ಳೋದಿಲ್ಲ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡಿದ್ರೆ ಪ್ರತಿಯೊಂದು ಸ್ಕೀಮ್ಸ್ ಗಳನ್ನ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇರ್ತೀನಿ. ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋಸ್ ಗಳು ತಲುಪ್ತಾ ಇರುತ್ತೆ. ವಿಡಿಯೋಸ್ ಗಳನ್ನ ನೋಡ್ಕೊಂಡ್ರೆ ನಿಮಗೆ ಈ ಒಂದು ಫಲಾನುಭವಿಗಳಾಗಿ ಹಣವನ್ನ ಪಡ್ಕೊಳ್ಬಹುದು, ಇನ್ನಿತರ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಹೋಗ್ಲಿ, ನಮಗೂ ಕೂಡ ಫಾಯ್ದಾ ಇರತ್ತೆ ವಿಡಿಯೋಸ್ ನೋಡೋದ್ರ ಮುಖಾಂತರ, ಇಲ್ಲ ಅನ್ನೋದಿಲ್ಲ. ವ್ಯೂಸ್ ಆಗೋ ಸಲ್ಮಾನ್ ಹೇಳ್ತಾನಂತ ಅನ್ಕೊಳ್ಬಹುದು, ಅದನ್ನು ಕೂಡ ಹೇಳ್ತೀನಿ. ಸೊ ನಮಗೂ ಇರತ್ತೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಇದರಿಂದ ಹೆಚ್ಚಾಗಿ ನಿಮ್ಗೆ ಹೆಲ್ಪ್ ಆಗತ್ತೆ, ಅದಕ್ಕೋಸ್ಕರ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ನೋಡಿ, ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮುಂದಿನ ವರ್ಷದಲ್ಲಿ ನಿಮಗೆ ಮತ್ತೆ ಹಣ ಸಿಗಬಹುದು. ಈ ಒಂದು 71,117 ರೈತರಿಗೆ ಹಣ ಸಿಗ್ತಾ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಆಗಿರಬಹುದು. ನೆಕ್ಸ್ಟ್ ಹೊಸನಗರ ತಾಲೂಕುಗಳಿಗೆ, ಸಾಗರ ತಾಲೂಕುಗಳಿಗೆ, ಶಿಕಾರಿಪುರ ತಾಲೂಕುಗಳಿಗೆ, ತೀರ್ಥಹಳ್ಳಿ ತಾಲೂಕುಗಳಿಗೆ ಬೆಳೆ ವಿಮೆ ಈ ಒಂದು ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಸುಮಾರು 156.14 ಕೋಟಿ ಹಣ ರಿಲೀಸ್ ಆಗಿದೆ. 156.14 ಕೋಟಿ ಹಣ ರಿಲೀಸ್ ಆಗಿದೆ ಈ ಒಂದು ಬೆಳೆ ವಿಮೆಗೋಸ್ಕರ. ನಾವು ಒಂದು ವಿಷಯಕ್ಕೆ ಇಲ್ಲಿ ತಲೆ ಇಟ್ಕೊಳ್ಬಹುದು, ನೆನಪಾಗತ್ತೆ ನಮಗೆ. ಇದೇ ವರ್ಷದಲ್ಲಿ 2024ರಲ್ಲಿ ಹೆಚ್ಚಿನ ಮಳೆ ಕೂಡ ಆಗಿತ್ತು. ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ಹೋದ್ರೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಬಿಸಿಲು ಕೂಡ ಇದೇ ವರ್ಷದಲ್ಲಿ ಕಳೆದ 15 ವರ್ಷದಿಂದ ಬಿದ್ದಿರೋದಿಲ್ಲ ಬಿಸಿಲು. ಅಂತಹ ಬಿಸಿಲು ಇದೇ ವರ್ಷದಲ್ಲಿ ಬಿದ್ದಿತ್ತು. ಇದರಿಂದ ಹೆಚ್ಚಾಗಿ ಲಾಸ್ ಆಗಿರುವಂತದ್ದು ರೈತರಿಗೆ ಹೆಚ್ಚಾಗಿ ಲಾಸ್ ಆಗಿರುವಂತದ್ದು ನಮ್ಗೆ ಕಂಡು ಬರತ್ತೆ. ಸೊ ಒಂದೊಂದ್ ಕಡೆ ನೀರೇ ಇರ್ಲಿಲ್ಲ, ಒಂದು ಬೆಳೆಗೆ ನೀರೇ ಇರ್ಲಿಲ್ಲ, ಮಳೆ ಕೂಡ ಆಗಿರ್ಲಿಲ್ಲ. ಅಂತದ್ರಲ್ಲಿ ಬೆಳೆ ನಾಶ ಆಗಿರುವಂತದ್ದು, ಒಣಗಿ ಹೋಗಿರುವಂತದ್ದು. ಈ ಕಡೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಕೊಚ್ಚಿ ಹೋಗಿರುವಂತದ್ದು. ಇಂತಹ ಪರಿಸ್ಥಿತಿ ರೈತರಿಗೆ ಮಾತ್ರ ಬಂದಿರುವಂತದ್ದು. ರೈತರಿಗೆ ಆದಷ್ಟು ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಬರ ಪರಿಹಾರ ಏನೋ ಒಂದು ಕಂತು ಕೊಡ್ತು, ಮುಂದೆ ಏನೋ ಕೊಡ್ಲಿಲ್ಲ. ಈ ಕಡೆ ಬೆಳೆ ಹಾನಿ ಕೂಡ ಒಂದ್ ಸಾರಿ ಕೊಡ್ತು, ಮತ್ತೊಂದ್ ಸಾರಿ ಏನ್ ಅಷ್ಟೊಂದು ಕೊಡ್ಲಿಲ್ಲ. ಈ ಕಡೆ ಕೇಂದ್ರ ಸರ್ಕಾರದಿಂದ ಹೆಲ್ಪ್ ಆಗ್ತಾ ಇದೆ, ಇದನ್ನಾದ್ರೂ ಪಡ್ಕೊಳ್ಳಿ. ಸೊ ನೋಡಿ, ಇಷ್ಟು ಆದ್ರೆ ನಿಮಗೆ PM ಕಿಸಾನ್ ಯೋಜನೆ ಅಂತ ಹೇಳಿದ್ದೆ, ನಾನು ಬೆಳೆ ವಿಮೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟೆ. ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೋಟಿಸ್ ಇನ್ನೂ ಕೂಡ ಬಂದಿಲ್ಲ. ಇದು ಹಂತವಾಗಿ ಬರ್ತಾ ಇರುವಂತದ್ದು, ಒಮ್ಮೆಲೆ ಜಮಾ ಆಗೋದಿಲ್ಲ. ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಇದು PM ಕಿಸಾನ್ ತರ ಅಲ್ಲ, ಇದು ಹಂತವಾಗಿ ಜಮಾ ಆಗತ್ತೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ, ಕೆಲವೊಂದಿಷ್ಟು ತಾಲೂಕುಗಳಲ್ಲಿರುವಂತಹ ರೈತರಿಗೆ ಜಮಾ ಆಗತ್ತೆ. ಈಗ ಶಿವಮೊಗ್ಗದಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಬಿಡುಗಡೆ ಮಾಡ್ತಾರೆ. ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಕೆಲವೊಂದಿಷ್ಟು ತಾಲೂಕುಗಳನ್ನ ತಿಳಿಸ್ತಾರೆ. ಅದರಲ್ಲಿರುವಂತಹ ಕೆಲವೊಂದಿಷ್ಟು ರೈತರು ಯಾರು ಇರ್ತಾರೆ ನೋಡಿ ಅಪ್ಲಿಕೇಶನ್ ಹಾಕಿದವರು, ಸೊ ಅವರಿಗೆ ಹಣವನ್ನ ಜಮಾ ಮಾಡ್ತಾರೆ. ಸೊ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟ ತಕ್ಷಣ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೇನೆ. ಸೊ ಸದ್ಯಕ್ಕೆ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ. ಸೊ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಪ್ರತಿದಿನ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ, ನನ್ನ ಜೊತೆ ಸಂಪರ್ಕದಲ್ಲಿ ಇರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. ಆ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಬಯೋದಲ್ಲಿ ಒಂದು ಬೋಡ್ಕಾಸ್ಟ್ ಚಾನಲ್ ಸಿಗುತ್ತೆ, ಅಲ್ಲಿ ಜಾಯಿನ್ ಆದ್ರೆ ಸಾಕು. ಪ್ರತಿನಿತ್ಯ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳನ್ನ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಅಲ್ಲಿಂದ ನೀವು ಸಂಪೂರ್ಣವಾಗಿ ವಿಡಿಯೋಸ್ ಗಳನ್ನ ನೋಡ್ಕೊಂಡು ತಿಳ್ಕೊಳ್ಬಹುದು, ಅಥವಾ ಈ ಒಂದು ನೋಟಿಫಿಕೇಶನ್ ಅನ್ನ ಆಲ್ ಮಾಡ್ಕೊಳ್ಳಿ. ಯೂಟ್ಯೂಬ್ ನಲ್ಲಿ ನಿಮಗೆ ಸಂಪೂರ್ಣವಾಗಿ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಇಷ್ಟು ಅಪ್ಡೇಟ್ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.